ಈಗ ಮದರ್ ಕಾಮಿಕ್ ಸಿನಿಮಾ ರಿಲೀಸ್ ಆದ ದಿನದಿಂದ ಧನಂಜಯ್ ಅವರ ಹಳೆ ವಿಡಿಯೋಗಳು, ಕೆಲವು ಒಬ್ಬ ನಟನ ಬಗ್ಗೆ ಮಾತಾಡುವಂತ ಹಳೆ ವಿಡಿಯೋಗಳು ಎಡಿಟ್ ಆಗಿ ಬೇರೆ ಬೇರೆ ರೀತಿ ಬಿಂಬಿಸುವಂತ ಒಂದು ಕೆಲಸ ಆಗ್ತಿರುವಂತದ್ದು. ನಾವು ಅಂದ್ರೆ ಯಾವಾಗ ಈಗ ಕೂತ್ಕೊಂಡು ಪೇಜ್ ಓಪನ್ ಮಾಡೋದು, ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೊಂದು ವಿಡಿಯೋ ಬರುತ್ತೆ. ಧನಂಜಯ್ ಅವರು ಹಳೆ ವಿಡಿಯೋಗಳು ಏನು ಮಾತಾಡುವಂತದ್ದು ಇತ್ತು, ಅದು ಬೇರೆ ರೀತಿ ಬಿಂಬಿಸ್ತಾ ಇರುವಂತದ್ದು. ಸೊ ಓಕೆ, ಅದು ಏನಂದ್ರೆ ನೀವು ದರ್ಶನ್ ಸರ್ ವಿಚಾರ ಕೇಳ್ತೀವಿ, ಸ್ಟ್ರೇಟ್ ಆಗಿ ಕೇಳಿ. ಇದೇನಾಗುತ್ತೆ ಗೊತ್ತಾ, ಫಸ್ಟ್ ಒಂದು ಯಾವಾಗ್ಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನ ಹೇಳಿದ್ರು. ಆಕ್ಚುಲಿ ನೀವು ಹೋಗಿ ಎಲ್ಲಾ ಕಲಾವಿದರನ್ನು ನಿಮ್ಗೆ ಈಗ ಆಯ್ತಾ ಏನನ್ಸುತ್ತೆ ಅಂದ್ರೆ, ಯಾವ ಕಲಾವಿದನ್ನು ಸಡನ್ ಆಗಿ ಏನೋ ಆನ್ಸರ್ ಮಾಡಕ್ ಗೊತ್ತಾಗಲ್ಲ ಒಂದು. ಸೊ ಹೌದು, ಇವಾಗ ನೀವು ಹೇಳ್ತಿರೋದು ವಿಡಿಯೋ ನಾನೀಗ ಮೊನ್ನೆ ಆಕ್ಚುಲಿ ನಮ್ಮ ರಂಗನಾಥ್ ಭರದ್ವಾಜ್ ಸರ್ ಕೇಳಿರೋದಕ್ಕೆ ಹೇಳ್ತಿದ್ದೀರಲ್ವಾ, ಈಗ ನಮ್ದು ಕೋಟಿ ರಿಲೀಸ್ ಇದೆ ಆಯ್ತಾ, ಆ ರಿಲೀಸ್ ಎಲ್ಲ ಬಿಟ್ಬಿಡಿ. ನನಗೆ ಈಗ ನಾನು ಪೂರ್ಣ ನನಗೆ ಬಹಳ ಇಷ್ಟ, ನಂದು ಒಂದು ಅಣ್ಣ ತಮ್ಮನ ಸಂಬಂಧ ಎಲ್ಲ ಇದೆ. ಅವನು ಸೂಪರ್, ಅವನು ಇದು ನಾವು ಬಹಳ ಎಮೋಷನಲಿ ಕನೆಕ್ಟೆಡ್ ಎಲ್ಲ ಇದೆ ನನಗೂ ಪೂರ್ಣಗೆ ಅಲ್ವಾ. ಸೊ ನಿಮಗೂ ಇರುತ್ತೆ, ನಿಮ್ದಾರೋ ಫ್ರೆಂಡ್ಸ್ ಇರ್ತಾರೆ, ನಿಮ್ದಾರೋ ಅಣ್ಣ ಇರ್ತಾರೆ, ನಿಮ್ದಾರೋ ತಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ಅವರು ಯಾವುದೋ ಒಂದು ಪರಿಸ್ಥಿತಿಗೆ ಈ ತರ ಸಿಗಾಕೊಂಡಾಗ, ಅದು ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದಾಗಿದೆಯೋ, ನಿಮ್ಗೆ ಕೋಪ ಬರಲ್ವಾ, ನಿಮ್ಗೆ ಬೇಜಾರಾಗಲ್ವಾ? ಆಗುತ್ತೆ ತಾನೆ? ಹೇಗೆ ರಿಯಾಕ್ಟ್ ಮಾಡ್ತೀರ ಅವಾಗ? ಬೇಜಾರಾಗುತ್ತೆ ತಾನೆ, ದುಃಖ ಆಗುತ್ತೆ ತಾನೆ, ಎಲ್ಲವೂ ಆಗುತ್ತೆ ತಾನೆ. ಹೆಂಗೆ ನೀವು ರಿಯಾಕ್ಟ್ ಮಾಡಕ್ಕಾಗುತ್ತೆ? ಅದೇ ತರನೇ ಎಲ್ಲರೂ ಹೇಳಿರ್ತಾರೆ. ಪರ್ಸನಲಿ ಸುದೀಪ್ ಸರ್ ಇಂದ ಹೇಳೋದು, ಶಿವಣ್ಣ ಇಂದ ಹೇಳೋದು, ಇಂಡಸ್ಟ್ರಿಲಿ ಎಲ್ಲರೂ ಬೇಜಾರು ಮಾಡ್ಕೊಂಡಿರೋದು, ಹಿಂಗೆ ಆಗ್ಬಾರ್ದಾಗಿತ್ತು ಅಂತ ಎಲ್ಲರೂ ಬೇಜಾರು ಮಾಡ್ಕೊಂಡಿರೋದು. ಯಾರು ಏನು ಅದನ್ನ ಯಾರು ಸೆಲೆಬ್ರೇಟ್ ಮಾಡೋದಲ್ಲ ಅನ್ನಂತ ಯಾರು ತಕ್ಕಂತ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಆ ಥರ ಸಿಚುವೇಶನ್ ಅಲ್ಲಿ. ಸೊ ಅದಕ್ಕೆ ಕಾನೂನು ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದನ್ನೇ ಮಾತಾಡಿರ್ತೀವಿ. ಅದನ್ನು ಮತ್ತೆ ಬೇರೆ 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 ತರ ಅದನ್ನ ಕನ್ವೆ ಮಾಡಿರ್ತಾರೆ. ಅಂಡ್ ರೀಸೆಂಟ್ ಆಗು ಅಷ್ಟೇ, ಈಗ ಆ ಪ್ರಶ್ನೆ ನನಗೆ ಬರುತ್ತೆ ಅಂತಾನು ಗೊತ್ತಿರ್ಲಿಲ್ಲ. ಸಡನ್ ಆಗಿ ರಂಗನಾಥ್ ಭರತ್ ಸರ್ ಕೇಳಿದಾಗ ನಾನು ಯಾವುದನ್ನು ಸಪೋರ್ಟ್ ಮಾಡಿಕೊಂಡು ಎಲ್ಲ ಮಾತಾಡಿಲ್ಲ, ನನ್ನ ಒಪ್ಪಿಗೆಯಿಂದ ನಾನು ಮಾತಾಡಿರೋದು. ಅಂದ್ರೆ ನನ್ಗೆ ಏನ್ ಮಾಡಕ್ ಸಾಧ್ಯ, ಟೈಮ್ ಟ್ರಾವೆಲ್ ಅವಕಾಶ ಸಿಕ್ಕರೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿರೋದು. ಅದ್ ಬಿಟ್ಬಿಟ್ಟು ನಾನು ಇವಾಗಲೂ ನಾನು ಇದೇ ಹೇಳೋದು, ಅಂದ್ರೆ ಅದೇನಾಗಿದೆ ಕಾನೂನಾತ್ಮಕವಾಗಿ ಏನಾಗ್ಬೇಕು ಅದಾಗಿ ಅದರಿಂದ ಎಲ್ಲ ಚೆನ್ನಾಗಿ ಆಚೆ ಬಂದು ಅದು ಖುಷಿನೇ ಆಯ್ತು. ಅದಕ್ಕೆ ಒಂದು ಸಿಸ್ಟಮ್ ಇದೆಯಲ್ಲ, ಅದನ್ನ ದಾಟ್ಕೊಂಡೇ ಬರ್ಬೇಕು ನಾವು ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಸಿಗಾಕೊಂಡಾಗ. ಸೊ ಯಾರಿಗೂ ಪ್ರೀತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತಲ್ಲ. ಅಂಡ್ ಒಂದ್ಸಲಿ ನಾನು ಇದನ್ನು ಮತ್ತೆ ಹೇಳಕ್ ಇಷ್ಟಪಡ್ತೀನಿ, ಇದನ್ನು ಅಷ್ಟೇ. ಇವಾಗ ಈ ಪ್ರಶ್ನೆ ಬಂತಲ್ಲ, ಇದಕ್ಕೂ ನಮ್ಮ ಸಿನಿಮಾಗಳಿಗೂ, ಸಿನಿಮಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಎಲ್ಲ ಸಂಬಂಧ ಇಲ್ಲ. ಕೆಲಸಗಳಿಗೂ, ನಾವು ಮಾಡ್ತಿರೋ ಸಿನಿಮಾಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನ ಮತ್ತೆ ಇಟ್ಕೊಂಡು ಇಲ್ಲ ಇವಾಗ ಏನೋ ಇವರು ಅಪೀಸ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ, ನೋ ಇಲ್ಲ. ನಮಗೆ ಪರ್ಸನಲ್ ಆಗಿ ನಮ್ಗೆ ಏನ್ ಇಮೋಷನ್ ಇರುತ್ತೆ, ನಮ್ಗೇನ್ ಸಂಬಂಧ ಇದೆ, ಒಬ್ಬ ಅಭಿಮಾನಿಗೂ ಒಬ್ಬ ಕಲಾವಿದರಿಗೂ ಏನ್ ಸಂಬಂಧ ಇರುತ್ತಲ್ಲ, ಹಂಗೆ ಕಲಾವಿದರಿಗೂ ಅದೇ ತರದ ಸಂಬಂಧ ಇರುತ್ತೆ, ಅದೇ ತರದ ಕನೆಕ್ಷನ್ ಇರುತ್ತೆ. ಅಂಡ್ ನಾವು ಕೂಡ ಅಭಿಮಾನಿಗಳಾಗಿ ಅವ್ರೆಲ್ಲ ನೋಡ್ಕೊಂಡು ಬಂದಿರ್ತೀವಿ, ನಮಗೂ ಅದೇ ಕನೆಕ್ಷನ್ ಇರುತ್ತೆ. ನಿಮ್ಗೇನ್ ಬೇಜಾರಾಗಿರುತ್ತೆ, ನಿಮ್ಗೇನ್ ಕೋಪ ಬಂದಿಲ್ಲ, ನಿಮ್ಗೆ ಯಾರು ಕೋಪನೇ ಬಂದಿರಲ್ವಾ ಫ್ಯಾನ್ಸ್ಗೆ? ಹಿಂಗಾದಾಗ ಈ ತರ ಸಿಚುವೇಶನ್ ಹಿಂಗ್ ಮಾಡ್ಕೋಬಾರ್ದಾಗಿತ್ತು ಅಂತ ಅನ್ಸಿರಲ್ವಾ? ಹಂಗೆ ನಮಗೂ ಅನ್ಸಿರುತ್ತೆ. ಸೊ ಅದು ಪರ್ಸನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು. ಸೊ ಪ್ರತಿ ಸರಿಗೂ ಪ್ರತಿಯೊಂದನ್ನು ಬೇರೆ 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 ತರ ಬಿಂಬಿಸಿ ಅದೆಲ್ಲದನ್ನು ಇಡೀ ಒಂದು ಆಸ್ ಎ ಇಂಡಸ್ಟ್ರಿ ಅದನ್ನ ಬಹಳ ನೆಗೆಟಿವ್ ಆಗಿ ಅದು ಆಗ್ಬಿಟ್ಟಿದೆ. ಹಂಗ ಆಗ್ಬಾರ್ದು. ಅದು ನೀವು ಮತ್ತೆ ದರ್ಶನ್ ಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಒಡನಾಟ ಇದೆ. ಆದ್ರೆ ದರ್ಶನ್ ಅವರ ಫ್ಯಾನ್ಸ್ ನಿಮಗೆ ಕೋಪ ಮಾಡ್ಕೊಂಡ್ರು, ನೀವು ನೇರವಾಗಿ ಏನಾದ್ರು ಹೇಳ್ಬೋದಾ? ಅಲ್ಲ, ಅದು ನಾನು ಒಬ್ಬ ಅಭಿಮಾನಿನೇ ಅಲ್ವಾ, ನಾವು ಅದನ್ನ ತುಂಬಾ ಸರಿ ಎಲ್ರಿಗೂ ಅದು ವಿಟ್ನೆಸ್ ಅಂದ್ರೆ ಅದನ್ನ ವಿಟ್ನೆಸ್ ಮಾಡಿದಾರಲ್ವಾ. ನಾನು ಹೇಳ್ತಿರೋದು ಪ್ರಾಕ್ಟಿಕಲಿ ಅದೇ. ಈಗ ಸ್ವಂತ ಅಣ್ಣ ತಂದಿರೋ ಜಾಗದಲ್ಲಿ ಇದ್ರೂ ಇದೇ ತರ ಇರುತ್ತೆ. ಸೊ ಇದು ಒಂದು ಪ್ರೋಸೆಸ್. ಅದು ಕಾನೂನಾತ್ಮಕವಾಗಿ ಏನಾಗ್ಬೇಕು ಹಂಗೆ ಆಗ್ಬೇಕು. ಯಾರು ಏನು ಚೇಂಜ್ ಮಾಡಕ್ಕಾಗಲ್ಲ, ಯಾರು ಹೋಗಿ ಟಕ್ಕಂತ ಏನೋ ಬದಲಾವಣೆ ಮಾಡಕ್ ಆಗಲ್ಲ ಅದು. ಅಂಡ್ ಆ ಘಟನೆ ಆಗಬಾರ್ದಿತ್ತು ಅಂತ ಅಷ್ಟೇ ನಾವು ಹೇಳಕ್ಕಾಗುತ್ತೆ ಬಿಟ್ರೆ ನಮ್ಮ ಕೈಯಲ್ಲಿ ಯಾರ ಕೈಲೂ ಬೇರೆ ಏನು ಇರೋಲ್ಲ. ಅಂಡ್ ಎಲ್ಲರೂ
ವಿಶ್ ಮಾಡ್ತಾ ಇರ್ತೀವಿ. ಸರ್ ಒಂದ್ ನಿಮಿಷ. ಅದೇ ನಾನು ಯಾರನ್ನು ಅದಕ್ಕೆ ಕ್ಲಾರಿಟಿ ಹೇಳಿದ್ದು. ಅಂದ್ರೆ ನೀವು ಹಿಂಗೆ ರಿಯಾಕ್ಟ್ ಮಾಡಿರ್ತೀರಲ್ಲ, ಹಂಗೆ ನಿಮ್ಗೇನ್ ಅನ್ಸಿರುತ್ತಲ್ಲ ಅದೇ ನನಗೂ ಅನ್ಸಿರುತ್ತೆ. ನಾನು ನಿಮ್ಮೊಳಗೆ ಒಬ್ಬನೇ, ಆದ್ರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಎಡಿಟ್ ಮಾಡಿ ಕೊಟ್ಟಿರ್ತಾರೆ ಅಷ್ಟೇ ಅಂತ. ಅಲ್ಲ ಏನಾಗುತ್ತೆ ಗೊತ್ತಾ, ಈಗ ಮಾತಾಡ್ತಾ ಅದಕ್ಕೆ ಮತ್ತೆ ಇನ್ನೊಂದಿಷ್ಟು ಅರ್ಥಗಳ ಅನ್ಕೋ, ಅದಕ್ಕೆ ಎಲ್ಲರೂ ಸುಮ್ಮನೆ. ಬಟ್ ಐ ಥಿಂಕ್ ಅಲ್ಲೆಲ್ಲ ಕ್ಲಾರಿಫಿಕೇಶನ್ ಕೊಡೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಇದನ್ನ ಮುಗಿಸ್ಬಿಡ್ತೀನಿ. ಹೇಳೋದಲ್ಲ, ಪರ್ಸನಲ್ ಆಗಿ ಶಿವಣ್ಣ ಎಷ್ಟು ಸರಿ ಬೇಜಾರು ಮಾಡ್ಕೊಂಡಿದ್ದಾರೆ, ಸುದೀಪ್ ಸರಿ ಎಲ್ಲಾರು ಬಹಳ ಪ್ರೀತಿಯಿಂದ ಬಹಳ ಬೇಜಾರು ಮಾಡ್ಕೊಂಡು ಹಿಂಗ್ ಆಗ್ಬಾರ್ದಾಗಿತ್ತು ಅಂತ ಎಲ್ಲರೂ, ಆಯ್ತಾ. ಸೊ ದಯವಿಟ್ಟು ಯಾರು ಅದನ್ನ ಬೇರೆ ಬೇರೆ ತರ ತಗೊಂಡು ಹಂಗೆ ಮಾಡಬೇಡಿ. ಅದು ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ